ಅಸಿಮಾ, ಚೈನಾದಲ್ಲಿ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲ ಬ್ಯಾನ್ ಅಲ್ವಾ? ಹೇಗೆ ಯೂಸ್ ಮಾಡ್ತೀರಿ ಅಂತ ಕೇಳುವವರಿಗೆ ಈ ನನ್ನ ವಿಡಿಯೋ. ಚೈನಾದಲ್ಲಿ ಯಾರೆಲ್ಲ ಹೊರದೇಶದವರು ಇರ್ತಾರೆ, ಹೊರದೇಶದಿಂದ ಬಂದವರು, ನಾವೆಲ್ಲ ಮನೆಯವರಿಗೆ ಕನೆಕ್ಟ್ ಆಗಬೇಕಿದ್ರೆ ವಾಟ್ಸ್ಆ್ಯಪ್ ಹಾಗೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಈ ಥರ ಯಾವುದೆಲ್ಲ ಒಂದು ಬ್ಯಾನ್ ಆಗಿದೆ ಚೈನಾದಲ್ಲಿ, ಅದೇ ಅಪ್ಲಿಕೇಶನ್ ಯೂಸ್ ಮಾಡಬೇಕಷ್ಟೇ. ಯಾಕೆಂತ ಹೇಳಿದರೆ ಚೈನಾದಲ್ಲಿ ಬಳಸುವ ಆ್ಯಪ್ಗಳು ಯಾವುದೆಲ್ಲ, ವಿ ಚಾಟ್, ಅಲಿಪೇ ಈ ಥರದ್ದೆಲ್ಲ ನಮ್ಮ ಭಾರತದಲ್ಲಿ ಬ್ಯಾನ್ ಆಗಿದೆ ಅಲ್ವಾ? ಸೊ ನಾವು VPN ಅಂತ ಹೇಳೋದನ್ನು ಬಳಸ್ತೇವೆ. VPN ಅಂತ ಹೇಳಿದ್ರೆ ಎಂತ? ವರ್ಚುವಲ್ ಪ್ರೈವೇಟ್ ನೆಟ್ವರ್ಕ್. ಇಂಟರ್ನೆಟ್ ಕನೆಕ್ಷನ್ಗೆ ಇದೊಂಥರ ರಕ್ಷಾ ಕವಚ ಅಂತೇಳಿ ಹೇಳ್ಬೋದು, ಆಯ್ತಾ? ಈ VPN ಹೇಗೆ ಕೆಲಸ ಮಾಡ್ತದೆ ನೋಡುವ. VPN ಉಂಟಲ್ಲ, ನಾವು ಇಂಟರ್ನೆಟ್ ಬಳಸುವಾಗ ನಮ್ಮ ರಿಯಲ್ ಲೊಕೇಶನನ್ನು, IP ಅಡ್ರೆಸ್ಸನ್ನು ಹೈಡ್ ಮಾಡ್ತದೆ. ಹೈಡ್ ಮಾಡಿ ನಾವು ಬೇರೆ ದೇಶದಲ್ಲಿರುವ ಸರ್ವರ್ ಬಳಸ್ತಾ ಇದ್ದೇವೆ ಅಂತ ಹೇಳುವ ಥರ ತೋರಿಸ್ತದೆ. VPN ಯಾಕೆ ಬೇಕು? ಈ VPN ಬಳಸೋದ್ರಿಂದ ಕೆಲವು ದೇಶದಲ್ಲಿ ಆ್ಯಪ್ಗಳೆಲ್ಲ ಬ್ಯಾನ್ ಆಗಿದೆ ಅಲ್ವಾ? ಯಾವ ವೆಬ್ಸೈಟ್ಗಳು ಬ್ಯಾನ್ ಆಗಿದೆ, ಆ್ಯಪ್ಗಳು ಬ್ಯಾನ್ ಆಗಿದೆ, ಇದನ್ನು ಬಳಸಲಿಕ್ಕೆ ಆಗ್ತದೆ. ಹಾಗೆಯೇ ಪಬ್ಲಿಕ್ ವೈಫೈ ಬಳಸುವಾಗ ಈ ಹ್ಯಾಕರ್ಸ್ಗಳಿಂದ ನಮ್ಮ ಅಕೌಂಟ್ಗಳನ್ನು, ಫೋನ್ಗಳನ್ನು ಹಾಗೆ ಲ್ಯಾಪ್ಟಾಪ್ಗಳನ್ನು ಸೆಕ್ಯೂರ್ ಆಗಿ ಇಡ್ಲಿಕ್ಕೆ ಆಗ್ತದೆ. ಇದೊಂದು ರಕ್ಷಾ ಕವಚ ಅಂತ ಹೇಳ್ಬೋದು ನಾವು. ಹಾಗೆ ನಮ್ಮ ಪ್ರೈವಸಿ ಸೇಫ್ ಆಗಿರ್ಲಿಕ್ಕೆ ಕೂಡ VPN ಹೆಲ್ಪ್ ಮಾಡ್ತದೆ. ಇನ್ನೊಂದು ಎಂತ ಅಂತ ಹೇಳಿದ್ರೆ, ಆನ್ಲೈನ್ ಟ್ರ್ಯಾಕಿಂಗ್ ಅನ್ನು ಇದು ಕಡಿಮೆ ಮಾಡ್ತದೆ. ಹಾಗಾಗಿ ಹೆಚ್ಚಿನ ಬಿಸ್ನೆಸ್ಗಳಿರ್ಬೋದು, ದೊಡ್ಡ ದೊಡ್ಡ ಕಂಪನಿಗಳು ಈ ಆ್ಯಪ್ ಬ್ಯಾನ್ ಆಗಿರುವಲ್ಲೆಲ್ಲ ಹೊರದೇಶದಿಂದ ಬಂದವರು ಅವರ ಮನೆಯವರೊಂದಿಗೆ ಕನೆಕ್ಟ್ ಮಾಡಲಿಕ್ಕೆ VPN ಬಳಸ್ತೇವೆ. ಆದರೆ ಒಂದು ನೆನಪಿಟ್ಕೊಳ್ಳಿ, ಎಲ್ಲ VPNಗಳು ಸೇಫ್ ಅಲ್ಲ. ಈ ಫ್ರೀ ಆಗಿ ಕೆಲವು VPNಗಳು ಸಿಗ್ತದಲ್ಲ, ಅದು ನಮ್ಮ ಡೇಟಾವನ್ನು ಮಾರಾಟ ಕೂಡ ಮಾಡ್ಬೋದು. ಹಾಗಾಗಿ ನಾವು VPN ಬಳಸುವಾಗ ಒಂದು ವಿಷಯ ನೆನಪಿಟ್ಟುಕೊಳ್ಬೇಕಾದದ್ದು ಎಂತ ಅಂತ ಹೇಳಿದ್ರೆ, ಯಾವಾಗಲೂ ಒಂದು ಟ್ರಸ್ಟೆಡ್, ನಂಬಿಕಸ್ಥ, ಸೆಕ್ಯೂರ್ VPN ಅನ್ನು ಬಳಸಬೇಕು. ಹಾಗೆ ಹೆಚ್ಚಾಗಿ ಪೇಯ್ಡ್ ವರ್ಷನ್, ಯಾವುದೆಲ್ಲ ಹಣ ಕೊಟ್ಟು ಬಳಸ್ತೇವಲ್ಲ VPNಗಳು, ಅದು ಹೆಚ್ಚಾಗಿ ಒಥೆಂಟಿಕ್ ಆಗಿರ್ತದೆ. VPN ಬಳಸೋರಿದ್ರೆ ತುಂಬ ಜಾಗ್ರತೆಯಿಂದ ಬಳಸಿ, ಟ್ರಸ್ಟೆಡ್ VPN ಅನ್ನೇ ಡೌನ್ಲೋಡ್ ಮಾಡಿ ಅಂತ ಹೇಳ್ತಾ, ನಾನು ನಿಮ್ಮ ಅಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ. ನಿಮಗೆ ಚೈನಾದಲ್ಲಿರುವ ನಮಸ್ತೆ, ನಾನು ನಿಮ್ಮ ಅಸೀಮಾ ಚೈನಾದಿಂದ ಮಾತಾಡ್ತಾ ಇದ್ದೇನೆ ಅಂತ ಹೇಳಿ ಹೇಗೆ ಕೇಳಲಿಕ್ಕೆ ಸಿಗ್ತದೆ? ಹೇಗೆ ನನ್ನನ್ನು ನೀವು ಮಾತಾಡಿಸ್ತೀರಿ? ಹೇಗೆ ನಾನು ನಿಮ್ಮನ್ನು ಮಾತಾಡಿಸ್ತೇನೆ ಅಂತ ಹೇಳಿದರೆ, ಅದರ ಹಿಂದಿನ ಸೀಕ್ರೆಟ್ VPN.